ಇನ್ವೆಸ್ಟ್ಮೆಂಟ್ ಒಂದು 25,000 ಆದರೂ ಸಾಕು, 25,000 2,500 ಕಳ್ಕೊಳಕ್ಕೆ ರೆಡಿ ಇರ್ತಾರೆ. ಕೆಲವೊಬ್ರು ಅವ್ರಿಗೆ ಆಪ್ಷನ್ಸ್ ಬಗ್ಗೆ ನಾಲೆಜ್ ಇರೋಲ್ಲ, ಕಂಪ್ಲೀಟ್ 25,000 ಒಂದೇ ವಾರದಲ್ಲೇ ಕಳ್ಕೊಂಡ್ಬಿಡ್ತಾರೆ. ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ. ಕರ್ನಾಟಕದಲ್ಲೇ ದ ಬಿಗ್ಗೆಸ್ಟ್ ಒನ್ ಪ್ಲೇಸಲ್ಲಿ ಇರ್ತಕ್ಕಂಥ 3 ಫ್ಲೋರ್ ಇರ್ತಕ್ಕಂಥ ಆಫೀಸ್ ನಮ್ಮದು. ಬೆಳಗ್ಗೆಯಿಂದ ರೋಲರ್ ಕೋಸ್ಟರ್ ನೋಡಿದ್ರ 300 ಚಿಲ್ಲರ ಪಾಯಿಂಟ್ ಕೆಳಗಡೆ ಬಿದ್ದುಬಿಟ್ಟು ಅಗೇನ್ ಇಟ್ ಈಸ್ ಗೋಯಿಂಗ್ ಅಪ್ ಲೈಕ್ ಕ್ರೇಜಿ. ಅರೆ ಕಡಿಮೆ ದುಡ್ಡು ಬರಲಿ ಬಟ್ ಗ್ಯಾರಂಟಿ ಬರಲಿ ದುಡ್ಡು ಅನ್ನೋದು ನನ್ನ ಉದ್ದೇಶ. ದ ಕ್ವಶನ್ ಈಸ್ ನಾಟ್ ಫಾರ್ ದಿ ಮಂತ್ ಆಫ್ ಡಿಸೆಂಬರ್, ಫಾರ್ ದಿ ಮಂತ್ ಆಫ್ ಏಪ್ರಿಲ್, ಮಾರ್ಚ್ ಆರ್ ಫೆಬ್ರವರಿ. ನನಗೆ ಸ್ಟಾಕ್ ಮಾರ್ಕೆಟ್ ಒಂದಿಷ್ಟು ಗೊತ್ತಿತ್ತು, ಇನ್ಕ್ಲೂಡಿಂಗ್ ಆಪ್ಷನ್ ಬೈ, ಇನ್ಕ್ಲೂಡಿಂಗ್ ಆಪ್ಷನ್ ಸೆಲ್, ನೇಕೆಡ್ ವಿತ್ ಎಡ್ಜಿಂಗ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಂಡಲ್ಸ್ಟಿಕ್, ಇನ್ಕ್ಲೂಡಿಂಗ್ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ 6,500 ಅಲ್ಲಿ ಯಾರೂ ಹೇಳಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಇನ್ನೂ ಥರ ಆಗ್ತೀನಿ ಅಂತ ಐ ಹ್ಯಾವ್ ಮೈ ಕಾನ್ಫಿಡೆನ್ಸ್. ಎಷ್ಟು ಜನ ರೈತರು ಬರ್ತಾರೆ, ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಯಾವುದೇ ರೀತಿಯ ಮತ್ತು ಫ್ಯೂಚರ್ ಆಪ್ಷನ್ಸ್ ಮಾಡಬೇಡಿ, ಹೇಗೆ ಇನ್ವೆಸ್ಟ್ ಮಾಡಿ ಆರಾಮಾಗಿರಿ. ಒಂದು ಸ್ಟ್ರಾಟಜಿ ಅದರ ಹೆಸರು ಸುಮ್ಮನಿರು ಸ್ಟ್ರಾಟಜಿ. ಏನು ಮೇಡಮ್ ಹೆಸರು? ನಾನು ಯಾವುದೋ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು, ಇದರಿಂದ ದುಡ್ಡು ಬರಬೇಕು ಅನ್ನೋದು ಇರಲಿಲ್ಲ. ಇದು ಒಂಥರ ಹೆಂಗೆ ಅಂದರೆ ಬಯಸದೆ ಬಂದ ಭಾಗ್ಯ ಅಂತ ಕೇಳಿರಲ್ಲ, ಆ ಥರ ಆಗೋಯ್ತಿದು. ನಾನು ವಾಟ್ ಐ ಬಿಲೀವ್ ಇಸ್ ದೇವ್ರಿರೋ ತನಕ ಭಜನೆ ನಡೀತಾ ಇರಬೇಕು ಅನ್ನೋ ಹಾಗೆ. ಸೊ ವಿದ್ಯಾರ್ಥಿಗಳು ಇರೋ ತನಕನೂ ಪಾಠಗಳು ನಡೀತಾ ಇರಬೇಕು. ಯಾವುದೇ ಅವ್ರಿಗೆ ಕ್ವೇರೀಸ್ ಏನಾರ ಇದ್ದರೂ ಕೂಡ ಅವರು ಕ್ವೇರೀಸ್ ಇಟ್ಕೊಂಡು ಮನೆಗೆ ಹೋಗಬಾರ್ದು ಅನ್ನೋದು ದಟ್ ಈಸ್ ಬೇಸಿಕ್ ಐಡಿಯಾ. ವಿದ್ಯೆಯಲ್ಲಿ ನಮಗಿಂತ ಮೇಲಿನವ್ರಿಗೆ ನೋಡ್ಬೇಕಂತೆ, ದುಡ್ಡಿನಲ್ಲಿ ನಮಗಿಂತ ಕೆಳಗಡೆ ಇರೋರಿಗೆ ನೋಡ್ಬೇಕಂತ. ಅವಾಗ ಸಂತೃಪ್ತಿ ಇರುತ್ತೆ ಜೀವನದಲ್ಲಿ. ಸೊ ನಾವೇನು ಮಾಡ್ತೀವಿ ಅಂದರೆ ವಿದ್ಯೆನ ಆದಷ್ಟು ಮಟ್ಟಿಗೆ ಹೇಗೆ ಇನ್ನೂ ತಿಳ್ಕೊಳಕ್ಕೆ ಸಾಧ್ಯ ಅದ್ರ ಪ್ರಯತ್ನ ನಾವು ಇಲ್ಲಿ ಮಾಡ್ತೀವಿ ಅಷ್ಟೇ. ಕಲಿಬೇಕು ಅನ್ನೋದಿರ್ಬೇಕು. ಯಾಕಂದರೆ ಫೈನಲಿ ಏನ್ರಿ, ಅಲ್ಟಿಮೇಟ್ಲಿ ಎವ್ರಿಬಡಿ ಡಸ್ ಇಟ್ ಫಾರ್ ಮನಿ. ಒಂದು ಎಥಿಕಲಿ ದುಡಿಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಯಾರ ಮೇಲೂ ಡಿಪೆಂಡೆಂಟ್ ಇರಬಾರ್ದು. ಯಾವ ಮೊಬೈಲ್, ಒಂದೇ ಒಂದು ಮೊಬೈಲ್ ಇದ್ದರೆ ಸಾಕು ಕೈಯಲ್ಲಿ, ಅದರಲ್ಲಿ ನಾವು ದುಡಿಮೆ ಮಾಡ್ಬೋದು. ಗೋವಾದಲ್ಲಿದ್ದರೂ ಮಾಡ್ಬೋದು, ಜಮ್ಮು ಕಾಶ್ಮೀರ್ನಲ್ಲಿದ್ದಾದರೂ ಮಾಡ್ಬೋದು. ಸೊ ಇಟ್ ಈಸ್ ಎನ್ ಆರ್ಟ್ ಬೇಸಿಕಲಿ. ಹಳ್ಳಿಯಲ್ಲಿದ್ದರೂ ಮಾಡ್ಬೋದು. ನಮ್ಮ ಹತ್ರ ಎಷ್ಟು ಜನ ರೈತರು ಬರ್ತಾರೆ. ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಯಾವುದೇ ರೀತಿಯ ಮತ್ತು ಫ್ಯೂಚರ್ ಆಪ್ಷನ್ಸ್ ಮಾಡಬೇಡಿ, ಹೇಗೆ ಇನ್ವೆಸ್ಟ್ ಮಾಡಿ ಆರಾಮಾಗಿರಿ. ಒಂದು ಸ್ಟ್ರಾಟಜಿ ಅದರ ಹೆಸರು ಸುಮ್ಮನಿರು ಸ್ಟ್ರಾಟಜಿ. ಏನು ಮೇಡಮ್ ಹೆಸರು? ಸುಮ್ಮನಿರು ಸ್ಟ್ರಾಟಜಿ. ಅಂದರೆ ಇನ್ವೆಸ್ಟ್ ಮಾಡಿಬಿಟ್ಟು ಸುಮ್ಮನಿರ್ರಿ. ಒಂದು ವರ್ಷದಲ್ಲಿ 30-40% ರಿಟರ್ನ್ಸ್ ಸಿಗ್ತಕ್ಕಂಥದ್ದು ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗಲ್ಲ. ಸೊ ಅದು ಯಾವ್ದು ತೊಗೋಬೇಕು, ಯಾವುದೇ ರೀತಿಯ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಲ್ಲ. ಇಕ್ವಿಟೀಸ್ ಥರನೇ ETFಸ್ಗಳು ಅಂತ ಬರುತ್ತೆ, ಬೀಸ್ ಅಂತ ಬರುತ್ತೆ. ಅದನ್ನೆಲ್ಲ ಪ್ರತಿಯೊಂದು ಡೀಟೇಲಾಗಿ ಎಳೆಯಾಗಿ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಮೇಡಮ್. ಗ್ರೇಟ್ ಸರ್. ಅದ್ರ ಜೊತೆಗೆ ಯಾಕೆ CA ಬಿಟ್ಟು ನೀವು ಇದಕ್ಕೆ ಬಂದ್ರಿ ಅಂತ ಹೇಳಿದ್ರು, ಕಾರಣಗಳನ್ನ ಹೇಳಿದ್ರೆ ಇಲ್ಲಿ ಯಾಕೆ ರಾಜಾಜಿನಗರದಲ್ಲಿ ಯಾಕೆ, ಅದರಲ್ಲೂ ಬೆಂಗಳೂರಲ್ಲೇ ಯಾಕೆ? ನಿಮ್ಮ ಆಫೀಸ್ ನೋಡ್ತಾ ಮಾತಾಡೋಣ. ಎಸ್ ಬನ್ನಿ, ಹಾಗೆ ಆಗಲಿ. ಎಸ್ ಸಿ ಬೇಸಿಕಲಿ ಏನಾಯಿತು ಅಂದರೆ ನನಗೆ ಪ್ರಾಕ್ಟೀಸ್ ಮಾಡ್ತಾ ನಮ್ಮ CA ಆಫೀಸ್ನಲ್ಲಿ ಕುತ್ಕೊಂಡು ಟ್ರೇಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ಎರಡನೇದು ಬಂದುಬಿಟ್ಟು ಆ್ಯಸ್ ಎ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡೋ ಹಾಗಿಲ್ಲ, ಅಂದರೆ ಇಟ್ ಬಿಕಮ್ಸ್ ಎ ಟ್ರೇಡಿಂಗ್. ಸೊ ಅದನ್ನು ಮಾಡಬಾರ್ದು. ಒಂದು ಕುತ್ಕೊಂಡು ಆಫೀಸಿಂದ ಬೇರೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಸೊ ನಾನು ಇಲ್ಲೇ ಬೇರೆ ಏರಿಯಾದಲ್ಲಿ ಕೂಡ ನೋಡಿದ್ದೆ, ಸಂಜಯ್ ನಗರ ಇನ್ನೊಂದು ಕಡೆ ನೋಡಿದ್ದೆ. ನಮ್ಮ ಸ್ನೇಹಿತರು ಯಾರೋ ಕೇಳಿದಾಗ ಇಲ್ಲ ಅಲ್ಲಿ ಮಾಡಬೇಡಿ, ಮೆಟ್ರೋ ಸ್ಟೇಷನಿಗೆ ಹತ್ತಿರ ಇರ್ತಕ್ಕಂಥ ಆಫೀಸನ್ನು ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ರಾಜಾಜಿನಗರ ಮೆಟ್ರೋ ಸ್ಟೇಷನಿಂದ ಕೆಳಗೆ ಇಳಿದ ತಕ್ಷಣ ಬರ್ಬೋದು, ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಬರ್ಬೋದು. ಸೊ ಹಾಗೆ ಅಂತ ಬರೀ ಜಸ್ಟ್ ಇದು ಒಂದೇ ಫ್ಲೋರ್ ತೊಗೊಂಡಿದ್ದು ನಾವು ಫಸ್ಟು. ಇದು ಒಂದೇ ಫ್ಲೋರು. ಇದೇನು ಕ್ಲಾಸ್ ರೂಮ್ ಈಗ ನೋಡಿದ್ವಿ ಇದು. ಸೊ ದಿಸ್ ಇಸ್ ಅವರ್ ಟ್ರೈನಿಂಗ್ ರೂಮ್ ಇತ್ತು. ದಿಸ್ ವಾಸ್ ಮೈ ಕ್ಯಾಬಿನ್. ಸೊ ಅದಾದ ನಂತರ ಇದಿಷ್ಟೇ ಚಿಕ್ಕದಾಗಿ ಅವಾಗ ಒಂದು 15 ಜನ 20 ಜನ ಕೂತ್ಕೋಬೋದು, ಅಷ್ಟು ಒಂದು ಟ್ರೇಡಿಂಗ್ ರೂಮ್ ಕೂಡ ಇತ್ತು. ಸೊ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ. ಎಸ್ ನಾವು ಲೆಟ್ ಅಸ್ ಸಿ. ಹಾಗೂ ಇದು ದಿಸ್ ಇಸ್ ಅವರ್ ರಿಸೆಪ್ಷನ್ ಏರಿಯಾ. ಸೊ ದಿಸ್ ಇಸ್ ಅವರ್ ರಿಸೆಪ್ಷನ್ ಏರಿಯಾ. ಅಲ್ಲ, ಇಲ್ಲಿಗೆ ಟ್ರೇಡಿಂಗ್ ರೂಮ್ ಅಂತಲೇ ಕೊಟ್ಟಿದ್ದೀರಾ ಸರ್? ಟ್ರೇಡಿಂಗ್ ರೂಮ್ ಅಂತ ಯಾಕೆ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಬಂದವರು ಪ್ರಾಕ್ಟೀಸ್ ಮಾಡಬೇಕಲ್ಲ, ಟ್ರೇಡಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಟ್ರೇಡಿಂಗ್ ಪ್ರಾಕ್ಟೀಸ್ ಮಾಡೋದಂಗೆ ಲೈವ್ ಮಾರ್ಕೆಟ್ನಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ಅವ್ರು ಕಲ್ತ್ಕೋಬೇಕು ಅದನ್ನು. ಸೊ ಅವಾಗ ಏನಾಗುತ್ತೆ ಅಂದರೆ ಒಂದು ಪೇಪರ್ ಟ್ರೇಡಿಂಗ್ ಹಾಕ್ತಾರಲ್ಲ, ಸೊ ಇಟ್ಸ್ ಎ ಟ್ರೇಡಿಂಗ್. ಸೊ ಇಟ್ಸ್ ಎ ಟ್ರೇಡಿಂಗ್ ರೂಮ್. ಎಸ್ ಸೊ ಇಟ್ ಸ್ಟಾರ್ಟೆಡ್ ಹಿಯರ್. ಒಂದು ಚಿಕ್ಕದಾಗಿ ಅವಾಗ ಅದೊಂದು ಆ ಕಡೆ ಒಂದು ಟ್ರೈನಿಂಗು, ಅದಾದ ನಂತರ ಇದು ಟ್ರೇಡಿಂಗ್ ರೂಮು, ಕಡೆ ರಿಸೆಪ್ಷನು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ, ಎಲ್ಲರೂ ಒಂದು ಹಾರೈಕೆಯಲ್ಲಿ ಬಂದಿರೋ ಅಂಥವ್ರದ್ದು. ಒಂದೇನು ಬಿಲೀವ್ ಮಾಡ್ತೀನಿ ಅಂದರೆ ವೆನ್ ಯು ಆರ್ ವೆರಿ ಹಾನೆಸ್ಟ್, ಮನಸ್ಸಿನಲ್ಲಿ ಏನೂ ಒಂದು ಸ್ವಾರ್ಥ ಇಟ್ಕೊಳ್ಳಿಲ್ಲಂಗೆ ಬಂದಿರೋರಿಗೆಲ್ಲರಿಗೂ ಒಂದು ಕೊಡಬೇಕು ಅನ್ನೋ ಮನೋಭಾವನೆ ಇತ್ತು ಅಂದರೆ
ನಿಮಗೆ ದೇವರು 100 ಪಟ್ಟು ಕೊಡ್ತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ಯಾವುದೋ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು, ಇದರಿಂದ ದುಡ್ಡು ಬರಬೇಕು ಅನ್ನೋದು ಇರಲಿಲ್ಲ. ಇದು ಒಂಥರ ಹೆಂಗೆ ಅಂದರೆ ಬಯಸದೆ ಬಂದ ಭಾಗ್ಯ ಅಂತ ಕೇಳಿರಲ್ಲ, ಆ ಥರ ಆಗೋಯ್ತು ಇದು. ನಾನು ಇದ್ದಿದ್ದು ಆ್ಯಕ್ಚುಲಿ ಇದನ್ನು ಬರೀ ಪಾಠ ಮಾಡಬೇಕು, ಹೇಳ್ಕೊಡ್ಬೇಕು, ವೈ ಐ ಆಮ್ ಸಕ್ಸಸ್ಫುಲ್, ಸೇಮ್ ಥಿಂಗ್ಸ್ ಐ ವಾಂಟ್ ಟು ಟೀಚ್ ಅನ್ನೋದು ನನ್ನ ಮನಸ್ಸಿನಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ಇದು ಸ್ಟಾರ್ಟ್ ಆಗಿದ್ದು. 1 ಫ್ಲೋರ್ ಸಾಕಾಗಲಿಲ್ಲ. ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ. ಕರ್ನಾಟಕದಲ್ಲೇ ದ ಬಿಗ್ಗೆಸ್ಟ್ 1 ಪ್ಲೇಸಲ್ಲಿ ಇರ್ತಕ್ಕಂಥ 3 ಫ್ಲೋರ್ ಇರ್ತಕ್ಕಂಥ ಆಫೀಸ್ ನಮ್ಮದು. ಹಾಗಾದ್ರೆ ನಿಮ್ದು ಇವಾಗ 3 ಫ್ಲೋರ್ ಇದೆ, ಇನ್ನೂ 2 ಫ್ಲೋರ್ ಇದೆ. ಬನ್ನಿ, ವಿಲ್ ಸಿ ದೇರ್ ಆಲ್ಸೋ. ಎಸ್. ಮತ್ತೆ ನನಗೊಂದು ಖುಷಿ ಆಗಿದೆ ಅಂತ ಹೇಳಿದ್ರೆ ಈ ಸ್ಲೋಗನ್ ಸರ್. ಎಸ್. ಸಿ, ನಾನು ವಾಟ್ ಐ ಬಿಲೀವ್ ಈಸ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ ಇನ್ ಲರ್ನಿಂಗ್ ಅಂತ ಇದೆ. ಕರೆಕ್ಟ್ರಾ? ಈ ಲರ್ನಿಂಗ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲಿ ತೆಗೆದೆ ಏನು ಉಳಿತಿಲ್ಲಿ. ಸೊ ಅರ್ನಿಂಗ್ಗಿಂತ ಮುಂಚೆ ಫಸ್ಟ್ ಯು ಶುಡ್ ಲರ್ನ್ ಅಂತ. ಬಿಕಾಸ್ ಅರ್ನಿಂಗ್ನಲ್ಲೇ ಲರ್ನಿಂಗ್ ಇರೋದು ಅಂತ. ಲರ್ನಿಂಗ್ ಇತ್ತು ಅಂದರೆ ನಿಮಗೆ ಅರ್ನಿಂಗ್ ಬರುತ್ತೆ ಆಟೋಮೆಟಿಕ್ಲಿ. ಅದಕ್ಕೋಸ್ಕರ ಐ ಆಮ್ ವೆರಿ ನಾನು ಯಾಕಂದರೆ ನಾವು ಓದ್ತಾ ಇರೋದೆಲ್ಲ ನೋಡಿದಾಗ ಐ ಫೀಲ್ ಲರ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಅದ್ರಾಗೇನಿದೆ, ಸ್ಟಾಕ್ ಮಾರ್ಕೆಟ್ನಲ್ಲಿ 2 ಬಟನ್ನು, ಒಂದು ಗ್ರೀನು ಒಂದು ರೆಡ್ಡು. ಆ 2 ಬಟನ್ನಲ್ಲೇ ಒಬ್ಬ ಮನುಷ್ಯನ ಜೀವನದ ಒಂದು ಆರ್ಥಿಕ ಹಣೆ ಬರ ಬರೆದಿರುತ್ತೆ. ಯಾವ ಬಟನ್ ಯಾವಾಗ ಗೊತ್ತಬೇಕು. ಒಂದು ಕಾರಾದರೆ ಅಟ್ಲೀಸ್ಟ್ 5 ಗೇರು, ಒಂದು ರಿವರ್ಸು, ಒಂದು ಕ್ಲಚ್ಚು, ಒಂದು ಬ್ರೇಕು, ಒಂದು ಆ್ಯಕ್ಸಿಲೇಟ್ರು ಎಲ್ಲ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ 2 ಬಟನ್ನು, ಒಂದು ಗ್ರೀನ್ ಬಟನ್ನು, ಒಂದು ರೆಡ್ ಬಟನ್ನು. ಯಾವ ಬಟನ್ ಯಾವಾಗ ಗೊತ್ತಬೇಕು ಅನ್ನೋದು ಗೊತ್ತಾಗಬೇಕಲ್ಲ, ಅದ್ರ ಬಗ್ಗೆ ನಮ್ಮ ಕಲಿಕೆ ಅಷ್ಟೇ. ಓಕೆ, ನಿಮ್ಮ ಕ್ಲಾಸ್ ರೂಮ್ ನೋಡೋಣ ಇವಾಗ. ಪ್ಲೀಸ್ ಕಮ್. ಸೊ ಇದು ಮೊದಲು ಸ್ಟಾರ್ಟ್ ಮಾಡಿದ್ದು ಇನಿಷಿಯಲಿ. ಎಸ್ ಎಸ್ ಎಸ್. ಸೊ ಇದು ಸ್ಟಾರ್ಟ್ ಅವಾಗ ಮಾಡಿದ್ದಿದ್ದು. ಸೊ ವೆರಿ ಸ್ಮಾಲ್, ಒಂದು 40-45 ಜನ ಕೂತ್ಕೋಬೋದು ಅಷ್ಟು ಜಾಗ ಅವಾಗ ಮಾಡಿದ್ವಿ ಇದನ್ನು. ಸೊ ಅದಾದ ನಂತರ ಲೈಕ್ ಜಾಗ ಸಾಕಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಜಾಗನೇ ಇಲ್ಲ, ಹೌಸ್ಫುಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ದಟ್ ಈಸ್ ದ ರೀಸನ್ ವಿ ಸ್ಟಾರ್ಟೆಡ್ ಅವರ್ 2nd and 3rd ಫ್ಲೋರ್ಸ್. ಎಸ್. ಗ್ರೇಟ್. ಅಂದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕ್ಲಾಸ್ ಇರುತ್ತೆ, ಯಾವ ರೀತಿ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ವಾಸ್ ದ ಮಾರ್ಕೆಟ್. ಬೆಳಗ್ಗೆಯಿಂದ ರೋಲರ್ ಕೋಸ್ಟರ್ ನೋಡಿದ್ರ, 300 ಚಿಲ್ಲರ ಪಾಯಿಂಟ್ ಕೆಳಗಡೆ ಬಿದ್ದುಬಿಟ್ಟು ಅಗೇನ್ ಇಟ್ ಈಸ್ ಗೋಯಿಂಗ್ ಅಪ್ ಲೈಕ್ ಕ್ರೇಜಿ. ಸೊ ಈಗ ಏನು ಅನ್ನಿಸ್ತಾ ಇದೆ, ಏನು ಮಾಡ್ಬೋದಿತ್ತು ಅನ್ನಿಸ್ತಾ ಇದೆ. ಬೆಳಗ್ಗೆ ವಾಟ್ಸಪ್ ಚಾನಲ್ನಲ್ಲಿ ಒಂದು ಇದನ್ನು ಕೊಟ್ಟೆ ಆಲ್ರೆಡಿ ನಾನು. ಏನಂದರೆ ಐ ಹ್ಯಾವ್ ಗಿವನ್ ಒಂದು ಸ್ಟ್ರಾಟಜಿ ಕೂಡ ಹೇಳಿದೆ. ಯಾರ್ಯಾರು ಕೇಳಿಸ್ಕೊಂಡ್ರಿ ವಾಯ್ಸು? ಬೆಳಗ್ಗೆ ಮಾರ್ಕೆಟ್ ಬಿದ್ದಾಗ ಹೇಳಿದೆ, ಐ ವಾಸ್ ವಾಕಿಂಗ್ ಆ್ಯಂಡ್ ಸ್ಟಿಲ್ ಐ ವಾಸ್ ಗಿವಿಂಗ್ ದಿ ಹಿಂಟ್ ಏನು ಮಾಡ್ಬೋದು ಅಂತೇಳಿ. ಸಿ, ಮಾರ್ಕೆಟ್ನಲ್ಲಿ ಏನಾಗ್ಬೋದಾಗಿತ್ತು, 350 ಪಾಯಿಂಟ್ ಜೋರಾಗಿ ಬಿದ್ದಾಗ ಇನ್ನೇ ಎಲ್ಲಿಗೆ ಬೀಳ್ಲಿಕ್ಕೆ ಸಾಧ್ಯ? 22,000ಕ್ಕೆ ಬೀಳ್ಬೋದ್ರಾ? ಚಾನ್ಸೇ ಇಲ್ಲ. 23,000ಕ್ಕೆ ಬೀಳ್ಬೋದಾ? ಅದು ಚಾನ್ಸ್ ಇಲ್ಲ. ಸೊ ಹಾಗಾದ್ರೆ ಏನು ಮಾಡ್ಬೋದು? ಕ್ಲಿಯರಾಗಿ ಹೇಳಿದೆ. ವಾಯ್ಸ್ ಯಾರು ಆಗಿಲ್ಲ ಹೇಳ್ರಿ, ಈಗ ಆ್ಯಡ್ ಆಗ್ರಿ. 22,000 ರೂಪಾಯಿಗೆ ಹೋಗಿ ಪುಟ್ಟನ್ನ ಸೆಲ್ ಮಾಡಿರಿ ಅಂತ ಹೇಳಿದೆ. ಎಷ್ಟಕ್ಕೆ ಹೋಗಿ? 22,000 ಪುಟ್ ಸೆಲ್ ಮಾಡಿರಿ. ಪುಟ್ ಸೆಲ್ ಮಾಡೋಕ್ಕೆ ಜಾಸ್ತಿ ದುಡ್ಡು ಬೇಕು. ಎಲ್ಲಿಂದ ತೊಗೊಂಬರೋಣ ದುಡ್ಡನ್ನ? 21,500ಕ್ಕೆ ಹೋಗಿ ಪುಟ್ ಬೈ ಮಾಡೋಣ. ಮುಗಿದೋಯ್ತಲ್ಲ, 12,000 ರೂಪಾಯಿಗೆ ಸ್ಟ್ರಾಟಜಿ ಕ್ಲೋಸ್. ಅರೆ ಕಡಿಮೆ ದುಡ್ಡು ಬರಲಿ, ಬಟ್ ಗ್ಯಾರಂಟಿ ಬರಲಿ ದುಡ್ಡು ಅನ್ನೋದು ನನ್ನ ಉದ್ದೇಶ. ಏನು ಹೇಳಿದ್ದೆ ನಾನು? 22,000ಕ್ಕೆ ಹೋಗಿ ಪುಟ್ ಸೆಲ್. ದ ಕ್ವಶನ್ ಈಸ್ ನಾಟ್ ಫಾರ್ ದಿ ಮಂತ್ ಆಫ್ ಡಿಸೆಂಬರ್, ಫಾರ್ ದಿ ಮಂತ್ ಆಫ್ ಏಪ್ರಿಲ್, ಮಾರ್ಚ್ ಆರ್ ಫೆಬ್ರವರಿ. ದೂರ ಹೋಗಬೇಕು. ಈಗ ನಾನು ಅಲ್ಲಿ ಆಫೀಸ್ ಮನೆಯಿಂದ ಇಲ್ಲಿ ಬರೋದು ತನಕ ಆಲ್ರೆಡಿ ಕ್ರಾಸ್ 1.5 lakh ಕ್ರಾಸ್. ನೀನು ನೋಡೋಕ್ಕೂ ಹೋಗಿಲ್ಲ ಆ ಕಡೆಗೆ, ಪಿಕ್ಚರೇ ನೋಡಿಲ್ಲ. ಯಾಕೆ? ವೆರಿ ಶ್ಯೂರ್ ಬೀಳಲ್ಲ. ಅರೆ ಬಿದ್ದರೆ ಎಲ್ಲಿಂದಾರ ಬೇಕಿದ್ರೆ ದುಡ್ಡು ತೊಗೊಂಬಂದು ನಾನೇನು ಹೇಳಿದ್ದೆ, ETF ಗಳು 35ಕ್ಕೆ ಬಂದರೆ ಹೊರಗಡೆಯಿಂದ ಸಾಲ ಮಾಡಬೇಕಾದ್ರೆ ತೊಗೋಬೋದು ಅಂತ ಹೇಳಿದ್ನ. ಸೇಮ್ ವೇ ವಿಲ್ ಡೂ ಇಟ್. ಸೊ ಆ ಧೈರ್ಯ ಇರಬೇಕಲ್ಲ. ಮಾರ್ಕೆಟ್ ಲೆವೆಲ್ಸ್ ನೋಡೋದು ಗೊತ್ತು. RSI ನಮಗೆ ಸ್ಟಾಕ್ಸ್ 30ಕ್ಕೆ ಬಂದರೆ, ಇಲ್ಲ ಇಂಡೈಸಸ್ 40ಕ್ಕೆ ಬಂದರೆ ಬಾಚ್ಕೋಬೇಕು ಅಂತ ಹೇಳಿದ್ದೆ. 35ಕ್ಕೆ ಬಂದರೆ ಬಗ್ಗೆ ಸಾಲ ಮಾಡಿದ್ರು ತೊಗೊಳೋಣ ಅಂತ ಹೇಳಿದ್ದೆ. ಎಸ್ ಸರ್ನವ್ರೆ? ಓಕೆ, ಒನ್ ಮೋರ್ ಗುಡ್ ನ್ಯೂಸ್ ಈಸ್, ಇವತ್ತು ನಮ್ಮ ಜೊತೆಗೆ ಡಿಜಿಟಲ್ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಇದೆ, ವೆರಿ ಫೇಮಸ್ಸು. ಸೊ ಅವ್ರದ್ದು ಓನರ್ ಮೇಡಮ್ ನಂದಿನಿ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಸೊ ಇವತ್ತು ಶಿ ಈಸ್ ಗೋಯಿಂಗ್ ಟು ಇಂಟರ್ವ್ಯೂ ಅಸ್. ಸೊ ಹಾಗಾಗಿ ಏನಂದರೆ ಖುಷಿ ಅನ್ನಿಸ್ತು ನಮಗೂ ಕೂಡ. ಸೊ ನಮಗೆಲ್ಲರೂ ಜಸ್ಟ್ ವಾಟ್ ಎವರ್ ಯು ಫೀಲ್ ಲೈಕ್ ಒಂದೆರಡು ಮಾತುಗಳನ್ನ ಏನಾರು ಆಡೋದಿದ್ರೆ ಯು ಕ್ಯಾನ್ ಸ್ಪೀಕ್ ಅಬೌಟ್ ದ ಇನ್ಸ್ಟಿಟ್ಯೂಟ್. ಸೊ ಏನು ಅನ್ನಿಸ್ತಂದಿದ್ರಿ ನೀವು? ಸೊ ಒಂದು 3 ದಿನದ ಪಾಠ ನಾನು ಮಾಡಿದ್ದೆ. ಅದಾದ ನಂತರ 15 days ಆಫ್ ಪ್ರಾಕ್ಟಿಕಲ್ ಟ್ರೈನಿಂಗ್. ವಾಟ್ ಯು ಆರ್ ಫೀಲಿಂಗ್? ಇಫ್ ಯು ಕ್ಯಾನ್ ಸ್ಪೇರ್ 2 words ಆಫ್ ಪಾಸಿಟಿವ್ ಪಾಯಿಂಟ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಸ್ಪೀಕ್. ನನ್ನ ಹೆಸರು ಸೌಮ್ಯ ಅಂತ. ಆ್ಯಕ್ಚುಲಿ ನಾನು ಚಿಕ್ಕಮಂಗ್ಳೂರು, ಬಟ್ ನಾನು 10 yearsಯಿಂದ ಇಲ್ಲೇ ಬೆಂಗಳೂರು ಸ್ಟೇ ಆಗಿರೋದು. ನನಗೆ ಸ್ಟಾಕ್ ಮಾರ್ಕೆಟ್ ಒಂದಿಷ್ಟು ಗೊತ್ತಿತ್ತು.
ಒಂದು 10% ಗೊತ್ತಿತ್ತು. ಬಟ್ 1 ಇಯರಿಂದ ಬೊಂಗಾಲೆ ಸರಿಗೆ ಹೋಗ್ಲಿಕ್ಕೆ ನಮ್ಮ ಸರ್ ಒಬ್ಬರು ರೆಫರ್ ಮಾಡ್ತಾಯಿದ್ರು. ಬಟ್ ನಾನೇ ಮುಂದೆ ಆಗ್ತಾಯಿದ್ದೆ ಸಮ್ ಫಿನಾನ್ಷಿಯಲಿ ಅದು ಇದರಿಂದ. ಬಟ್ ಒಂದು ಗುಡ್ ಡೇ ನಾನು ಬಂದು ಜಾಯ್ನ್ ಆದೆ. ಬಟ್ ಇವಾಗ ಇನ್ಕ್ಲೂಡಿಂಗ್ ಆಪ್ಷನ್ ಬೈ, ಇನ್ಕ್ಲೂಡಿಂಗ್ ಆಪ್ಷನ್ ಸೆಲ್, ನೇಕೆಡ್ ವಿತ್ ಎಡ್ಜಿಂಗ್ ಆ್ಯಂಡ್ ಲಾಂಗ್ ಟರ್ಮ್, ಕ್ಯಾಂಡಲ್ಸ್ಟಿಕ್, ಇನ್ಕ್ಲೂಡಿಂಗ್ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ 6500 ಅಲ್ಲಿ ಯಾರೂ ಹೇಳಲ್ಲ. ಬೇರೆ ಕಡೆ ಎಲ್ಲ ಹೋದರೆ 80,000, 1,80,000, 1,03 lakh ಇದೆ. ಇದು ನಿಮಗೆ ಡಿಕೇಡ್ ಮಾಡಿ ನಿಮಗೆ 80,000 ಕೊಟ್ಟಿವಿ, 50 ಕೊಟ್ಟಿವಿ, ಆಫರ್ ಇಟ್ಟಿವಿ 10,000 ಅಂತಾರೆ. ಕೊನೆಗೆ ನಾವೆಲ್ಲ ಪೇ ಮಾಡೋಷ್ಟೊತ್ತಿಗೆ 80,000ಗೆ ಬಂದು ಇದು ಮಾಡ್ತಾರೆ. ಜಸ್ಟ್ 1 hour ಆಫರ್ ಅಂತ. ಬಟ್ ಎಲ್ಲ ಸಾರ್ಟ್ ಔಟ್ ಮಾಡಿ ಸರ್ ಕ್ಲಾಸಿಗೆ ಬರಬೇಕಂತ ಒಂದು ಸಮ್ ಡೇ ಸೇರ್ಕೊಂಡಿದ್ವಿ. ಬಟ್ ಇವಾಗ ಒಂದು 10% ಒಂದು 50 to 70 ಆಗಿದೆ. ಪ್ರಾಕ್ಟೀಸ್ ಮಾಡ್ತಾ ನಾನು ಇನ್ನೂ ಥರ ಆಗ್ತೀನಿ ಅಂತ I have my confidence. And thank to my ಬೊಂಗಾಲೆ ಸರ್. ಎಷ್ಟು ದಿನ ಆಯಿತು ಸೇರ್ಕೊಂಡು? ನಂದು ಇವತ್ತು ಲಾಸ್ಟ್ ಡೇ ಆಲ್ರೆಡಿ 15 days ಆಯಿತು. ಪ್ರಾಕ್ಟಿಕಲ್ ಇವಾಗ ಲಾಸ್ಟ್ ಡೇ, ಥಿಯರಿ ಪ್ಲಸ್ 3 days. ನೀವು ಇನ್ವೆಸ್ಟ್ ಮಾಡಿದ್ದೀರಿ? ನಾನು ಫಸ್ಟಿಂದನೂ ಮಾಡ್ತಾನೆ ಇದ್ದೀನಿ. ಓಕೆ, ಇವಾಗ ಎಷ್ಟು ಲಾಭ ಮಾಡಿದ್ರಿ? ಅಂದರೆ ಇನ್ವೆಸ್ಟ್ ಮಾಡಿಲ್ಲ, ಜಸ್ಟ್ ಆಪ್ಷನ್ ಬೈಯರ್ ವಿತ್ ಸೆಲ್ಲರಾಗಿ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಜಸ್ಟ್ ನೆಕೆಡ್ ತೊಗೊಂಡಿದ್ದೆ. ನನಗೆ ನೆನ್ನೆ ಸ್ವಲ್ಪ ಮಾರ್ಕೆಟಿಂಗ್ ಇದಾಗುತ್ತೆ ಅಂತ ಅದರಲ್ಲಿ ಆಗಿದೆ, ಒಂದು 5,000 to 6,000 ಆಗಿದೆ. ನೀವು ಬೆಂಗಳೂರಲ್ಲಿ ಎಲ್ಲಿರೋದು? ಬ್ಯಾಂಗ್ಳೂರಲ್ಲಿ ನಂದು ಸುಂಕದಕಟ್ಟೆ ಅಂತ. ಓಕೆ, ತುಂಬಾ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ಇದೆ, ಟ್ರೇಡಿಂಗ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡೋರು ಇದ್ದಾರೆ. ಇದು ದಯಾನಂದ್ ಬೊಂಗಾಲೆ ಸರ್ ಹತ್ರನೇ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಅದನ್ನ ನಾನು ನಿಜವಾಗ್ಲೂ ಸರ್ ಫಸ್ಟ್ ನೋಡಿರಲಿಲ್ಲ. ನಂದು ಸರ್ ಒಬ್ಬರು ಅವ್ರದನ್ನ ಯೂಟ್ಯೂಬ್ ನೋಡ್ತಾ ಚೆನ್ನಾಗಿದೆ, ಇದಕ್ಕೆ ಹೋಗು, ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಕಳಿಸ್ಕೊಡ್ತಾರೆ. ಎಸ್ಪೆಷಲಿ ನಂಗೆ ಎಡ್ಜಿಂಗ್ ಬೇಕಾಗಿತ್ತು. ನಾನು ಆಪ್ಷನ್ ಬೈ ಮಾಡ್ತಾ ಇದ್ದೆ, ಸ್ವಲ್ಪ ದಿನದಲ್ಲಿ ಲಾಭದಲ್ಲೂ ಇದ್ದೆ ನಾನು ಆಪ್ಷನ್ ಬೈಯಲ್ಲಿ. ಬಟ್ ಈ 24 ಸ್ವಲ್ಪ ಲಾಸಸ್ ಜಾಸ್ತಿ ಇತ್ತು ನಂದು. ಅದು ಯಾವ ಸ್ಟ್ರಾಟಜಿನೋ ಇಲ್ಲ ರೀಸನೋ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು ಎಡ್ಜ್ ಹಾಕಿದರೆ, ಬೈಯರ್ ಆಗಲಿ ಸೆಲ್ಲರ್ ಆಗಿ ಒಂದು ಎಡ್ಜ್ ಮಾಡಿಕೊಂಡ್ರೆ ನಾನು ಸೇಫ್ ಅಮೌಂಟ್ ಅಲ್ಲ. ಎಡ್ಜಿಂಗ್ ಗೊತ್ತಿರಲಿಲ್ಲ, ಎಡ್ಜಿಂಗ್ ಸ್ಟಾರ್ ಅಲ್ಲ ಇವರು, ಹಂಗಾಗಿ ಎಡ್ಜಿಂಗ್ ಇದಕ್ಕೆ ಹೋಗಂತ ಒಬ್ರು ಹೇಳಿತ್ತು. ಓಕೆ, ಇಲ್ಲಿಗೆ ಬಂದಾದ್ಮೇಲೆ ನೀವು ಅರ್ನ್ ವಿತ್ ಲರ್ನ್ ಎರಡನ್ನೂ ಸೊ ನಮ್ದಿದು ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕ್ಲಾಸಸ್ ಇರುತ್ತೆ. ಶುಕ್ರವಾರ ದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಇರುತ್ತೆ. ಹಾಗೂ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ. 5 ಗಂಟೆ ಅಂತ ಹೇಳಿದ್ರು ಕೂಡ ಅದು ಕೆಲವೊಮ್ಮೆ 5:45, 6 ಗಂಟೆ, 6:30 ತನಕ ಆಗುತ್ತೆ. ಯಾಕಂದರೆ ಅದು ಕರೆಕ್ಟಾಗಿ ತಿಳುವಳಿಕೆ ಆಗಿಲ್ಲ ಅನ್ನೋ ತನಕ ನಾನು ಬಿಡಲ್ಲ. ಅಲ್ಲಿ ತನಕ ಸಮಯ ಒಂದು ಅರ್ಧ ಗಂಟೆ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಹೊತ್ತು ಆಗಿಲ್ಲ. 3 days ಆಫ್ ಕ್ಲಾಸಸ್ಸು ನಾನು ಪಾಠ ಮಾಡ್ತೀನಿ ಅದರಲ್ಲಿ. ಅದಾದ ನಂತರ ವಿ ಹ್ಯಾವ್ ವೆರಿ ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್. ಸೊ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿಸೋದು, ಹೇಳಿರೋ ಅಂಥದ್ದನ್ನು. ಸೊ ನಾನು ವಾಟ್ ಐ ಬಿಲೀವ್ ಇಸ್ ದೇವರಿರೋ ತನಕ ಭಜನೆ ನಡೀತಾ ಇರಬೇಕು ಅನ್ನೋ ಹಾಗೆ. ಸೊ ವಿದ್ಯಾರ್ಥಿಗಳು ಇರೋ ತನಕನೂ ಪಾಠಗಳು ನಡೀತಾ ಇರಬೇಕು. ಯಾವುದೇ ಅವ್ರಿಗೆ ಕ್ವೇರೀಸ್ ಏನಾರ ಇದ್ದರೂ ಕೂಡ ಅವರು ಕ್ವೇರೀಸ್ ಇಟ್ಕೊಂಡು ಮನೆಗೆ ಹೋಗಬಾರ್ದು ಅನ್ನೋದು ದಟ್ ಈಸ್ ಬೇಸಿಕ್ ಐಡಿಯಾ. ಸೊ ಹಾಗಾಗಿ ಒಂದು 6 ಜನ ನಮ್ಮಲ್ಲಿ ಟ್ರೈನರ್ಸ್ ಇದ್ದಾರೆ, ಡೆಡಿಕೇಟೆಡ್ ಓನ್ಲಿ ಫಾರ್ ದಿಸ್. ಓಕೆ, ಅಂದರೆ ಸ್ಮಾರ್ಟ್ ಬೋರ್ಡ್ ಎಲ್ಲ ಇದೆಯಲ್ಲ, ಇದರಲ್ಲೆಲ್ಲ ಲೈವ್ ಆಗೆಲ್ಲ ಕ್ಲಾಸಸ್. ಲೈವ್ ಮಾರ್ಕೆಟ್ನಲ್ಲಿ ಯಾವ ಥರ ಕ್ಯಾಂಡಲ್ ಸ್ಟಿಕ್ಸ್ ಹೇಗೆ ಅನಲೈಸ್ ಮಾಡೋದು, ಇಂಡಿಕೇಟರ್ಸ್ ಹೇಗೆ ಅನಲೈಸ್ ಮಾಡೋದು, ಚಾಣಕ್ಯ ಅನಲೈಸಿಸ್ ತೊಗೊಳೋದು ಹೇಗೆ, ಹೆಡ್ಜಿಂಗ್ ಹೇಗೆ ಮಾಡೋದು, ಅದನ್ನು ಎಲ್ಲದರದ್ದು ಏನಾರ ಡೌಟ್ಸ್ಗಳು ಇದ್ದರೆ ವಿಲ್ ಟ್ರೈ ಟು ಕ್ಲಿಯರ್ ಆಲ್ ದೋಸ್ ಡೌಟ್ಸ್. ಎಷ್ಟು ವರ್ಷ ಆಯಿತು ಸರ್ ಇನ್ಸ್ಟಿಟ್ಯೂಟ್ ಆರಂಭ ಮಾಡಿ? ಇದು ನಾನು ಸ್ಟಾರ್ಟ್ ಮಾಡಿದ್ದು 2022ರಲ್ಲಿ. ಬಟ್ ಈ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದು 2023ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ, ಅಂದರೆ 1 ವರ್ಷದಲ್ಲೇ ರ್ಯಾಪಿಡ್ ಗ್ರೋತ್ ಆಯಿತು. ರ್ಯಾಪಿಡ್ ಗ್ರೋತ್ ಅಂದರೆ ಅದೇನಾಯಿತು ಅಂದರೆ, ಒಂದು ಎಕ್ಸ್ಪೀರಿಯೆನ್ಸ್ನ ನೀವು ತೊಗೊಂಡು ಮಾರ್ಕೆಟಿಗೆ ಬಂದಾಗ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅದು ನೋಡ್ಲಿಕ್ಕೆ ಸಿಗುತ್ತೆ, ಕಾಣ್ಲಿಕ್ಕೆ ಸಿಗುತ್ತೆ. ಎಸ್ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತೇಳಿ. ಸೊ ಹಾಗಾಗಿ ಏನಾಯಿತು ಅಂದರೆ ಬಂದವರೆಲ್ಲ ತುಂಬ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಸಿಕಲಿ ಐ ಆಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಯಾಕೆಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ CAಗಳು ಯಾರು ಪಾಠ ಮಾಡಲ್ಲ, ಈಗ 2 CAಗಳು ಮಾತ್ರ ಇಲ್ಲಿ ಪಾಠ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಜನರಿಗೆ ಒಂದು ಇಷ್ಟು ಕಷ್ಟಪಟ್ಟು ಓದಿ, ಹಗಲು ರಾತ್ರಿ ಓದಿ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅನ್ನೋದು ಒಂದು. ಆಮೇಲೆ ಎರಡನೇದು, ನಾನು ಪುಸ್ತಕದ್ದು ಏನು ಹೇಳ್ತೀನಿ ಅನ್ನೋದಕ್ಕಿಂತ ಲೈವ್ ಮಾರ್ಕೆಟ್ನಲ್ಲಿ ಕ್ಷಣದ ಒಂದು ಮಾರ್ಕೆಟಿನ ಅನುಭವವನ್ನು ತೊಗೊಂಡು ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ದುಡ್ಡನ್ನು ಮಾಡಬೇಕು ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ, ದುಡ್ಡು ಕಳ್ಕೊಂಡ್ರೂ ಪರವಾಗಿಲ್ಲ, ಯಾವುದು ಬಿಸ್ನೆಸ್ ಯಾವುದೂ ಇಲ್ಲ, ಲಾಸ್ ಆಗಲೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಸೊ ಆದರೂ ಕೂಡ ಮಿನಿಮಮ್ ಲಾಸಲ್ಲಿ ಹಾಕ್ಕೊಂಡು ಜಾಸ್ತಿ ಪ್ರಾಫಿಟ್ ಮಾಡೋದು ಹೇಗೆ, ಒಂದು ತಿಂಗಳಿಗೆ ಒಂದು 2,500-3 ಸಾವಿರ ಹೋದರೆ ಹೋಗಲಿ ಅಂತ ಅನ್ಬೋದು. ಆದರೆ ಯಾವುದೇ ರೀತಿ ಕ್ಯಾಪಿಟಲ್ ಕಳ್ಕೊಬಾರ್ದು. ಸೊ ಒಂದು 2,000-3,000 ಹೋದರೂ ಹೋಗಲಿ ಸರ್, ಬಟ್ ಸ್ಟ್ರಾಟಜಿ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಒಂದು 25,000 ಆದರೂ ಸಾಕು, 25,000, 2,500 ಕಳ್ಕೊಳಕ್ಕೆ ರೆಡಿ ಇರ್ತಾರೆ. ಆದರೆ ಏನಾಗುತ್ತೆ, ಕೆಲವೊಬ್ರು ಅವ್ರಿಗೆ ಆಪ್ಷನ್ಸ್ ಬಗ್ಗೆ ನಾಲೆಜ್ ಇರೋಲ್ಲ, ಕಂಪ್ಲೀಟ್ 25,000 ಒಂದೇ ವಾರದಲ್ಲೇ ಕಳ್ಕೊಂಡ್ಬಿಡ್ತಾರೆ.
ಸೊ ಆ ಥರ ಮಾಡಬಾರ್ದು, ಲೆವೆಲ್ಸ್ಗಳನ್ನು ತಿಳ್ಕೊಂಡು ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಏನ್ ಸರ್ ಇದು ಓನ್ ಪರ್ಚೇಸ್ ಮಾಡಿದ್ದ ಅಥವಾ ರೆಂಟ್? ಇದು ದಿಸ್ ಇಸ್ ಅ ರೆಂಟೆಡ್ ಪ್ರಾಪರ್ಟಿ. ಓಕೆ, ಅಂದ್ರೆ ರಾಜಾಜಿನಗರ ಹಾಟ್ಸ್ಪಾಟ್ ಅಲ್ಲಿ ಒಂದು ಈ ರೀತಿಯಾಗಿ ಒಂದು ಆಫೀಸ್ ಸೆಟಪ್ ಮಾಡೋದಿದೆಯಲ್ಲ, ಅದಕ್ಕೆ ಯೂಸ್ ಇನ್ವೆಸ್ಟ್ಮೆಂಟ್ ಬೇಕು. ನೀವು ಇದೇ ಬಿಸ್ನೆಸ್ ಇರೋದ್ರಿಂದ ನೀವು ಇಷ್ಟು ದಿನ ಏನಂದ್ರೆ ಬಂದಿರೋ ದುಡ್ಡುಗಳನ್ನೆಲ್ಲ ಅಂದ್ರೆ ಬೇಸಿಕಲಿ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ವಿ. ಓನರ್ ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದ್ರು ನಮಗೆ, ಯಾಕಂದರೆ ರೆಂಟಲ್ ಆಗಿರೋದ್ರಿಂದ ನಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತೀವಿ ಅಂತ. ಬಟ್ ಐ ಹ್ಯಾವ್ ಎನ್ಶೋರ್ಡ್ ದಟ್ ಕಂಪ್ಲೀಟ್ಲಿ ಇಟ್ ಶುಡ್ ಬಿ ಎನ್ ಏರ್ ಕಂಡೀಷನ್ಡ್ ಆಫೀಸ್ ಇರಬೇಕು ಅನ್ನೋದು ನನ್ನ ಒಂದು ಇಷ್ಟ ಇದೆ ಇದು ಕೂಡ. ಓಕೆ, ಇದು ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬರ್ತಾ ಇದ್ವಿ. ಇಲ್ಲಿ ಏನೆಲ್ಲ ಸೆಟಪ್ ಮಾಡಿದ್ದೀರಾ ನೀವು? ಸೊ ಬೇಸಿಕಲಿ ದಿಸ್ ಇಸ್ ಅವರ್ ರಿಸರ್ಚ್ ಡಿಪಾರ್ಟ್ಮೆಂಟ್. ರಿಸರ್ಚ್ ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಐಲ್ ಶೋ ಯು. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಹ್ಯಾವ್ ಬೋರ್ಡು, ವಿ ಹ್ಯಾವ್ ಟಿ ವಿಸ್ ಅಗೇನ್ ಹಿಯರ್. ಸೊ ಈ ಪ್ಲೇಸಲ್ಲಿ ಒಂದು 5-6 ಜನಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಟ್ರೈನರ್ಸ್ಗಳು ಸಪ್ರೇಟಾಗಿ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವ್ರಿಗೆ ವರ್ಕ್ ಏನು ಕೊಡ್ತೀವಿ ಅಂತಂದರೆ ಮಾರ್ಕೆಟ್ ಯಾಕೆ ಮೇಲೆ ಹೋಗ್ತಾ ಇದೆ, ಮಾರ್ಕೆಟ್ ಯಾಕೆ ಕೆಳಗೆ ಬೀಳ್ತಾ ಇದೆ, ಯಾವ ಸ್ಟಾಕ್ಸ್ ಪಿಕ್ ಮಾಡೋ ಅಂಥದ್ದು ಪರಿಸ್ಥಿತಿ ಒಳಗಿದೆ, ಅದನ್ನು ತೊಗೊಂಡ್ರು ಅದು ಬಿದ್ದರೂ ಏನಾಗ್ಬೋದು, ಅದನ್ನು ಹೆಡ್ಜ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಬರೇ ರಿಸರ್ಚೇ ಮಾಡ್ಬೇಕು. ಅವ್ರ ಕೆಲಸ ಹೋಮ್ವರ್ಕ್ ಕೊಟ್ಬಿಡ್ತೇವೆ, ಇದನ್ನೇ ಕೆಲಸ ಮಾಡಬೇಕು, ಬೇರೆ ಮಾಡೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಡೆಡಿಕೇಟೆಡ್ ಪ್ಲೇಸ್ ಮಾಡಿದ್ದೀವಿ. ಸೊ ವಿ ವಾಂಟ್ ಟು ಬಿ ಆಲ್ವೇಸ್ ನಂಬರ್ 1. ಯಾಕಂದರೆ ಇನ್ ಲರ್ನಿಂಗ್ ವಿ ಆರ್ ನಾಟ್ ಕಾಂಪಿಟಿಂಗ್ ವಿತ್ ಎನಿಬಡಿ, ವಿ ಆರ್ ಕಾಂಪಿಟೇಟರ್ಸ್ ಫಾರ್ ಅವರ್ ಸೆಲ್ಫ್. ವಿದ್ಯೆಯಲ್ಲಿ ನಮ್ಗಿಂತ ಮೇಲಿನವ್ರಿಗೆ ನೋಡ್ಬೇಕಂತೆ, ದುಡ್ಡಿನಲ್ಲಿ ನಮ್ಗಿಂತ ಕೆಳಗಡೆ ಇರೋರಿಗೆ ನೋಡ್ಬೇಕಂತ, ಅವಾಗ ಸಂತೃಪ್ತಿ ಇರುತ್ತೆ ಜೀವನದಲ್ಲಿ. ಸೊ ನಾವೇನು ಮಾಡ್ತೀವಿ ಅಂದರೆ ವಿದ್ಯೆನ ಆದಷ್ಟು ಮಟ್ಟಿಗೆ ಹೇಗೆ ಇನ್ನೂ ತಿಳ್ಕೊಳಕ್ಕೆ ಸಾಧ್ಯ ಅದ್ರ ಪ್ರಯತ್ನ ನಾವು ಇಲ್ಲಿ ಮಾಡ್ತೇವೆ. ಗ್ರೇಟ್ ಸರ್. ಹಾಗಾದರೆ ರಿಸರ್ಚ್ ಟೀಮಲ್ಲಿ ಇಲ್ಲಿ ಯಾವಾಗ್ಲೂ ವರ್ಕ್ ಮಾಡ್ತಾ ಇರ್ತಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.